ಅಂದ್ರೆ ವೈಟ್ ಬೋರ್ಡ್ ಆದ್ರೂ ಓಡಿಸಬಹುದು ಅಂತ ಸರ್ ವೈಟ್ ಬೋರ್ಡ್ ಕೊಡಬೇಕು ಸರ್. ಯಾಕೆ ಸರ್ ಕೊಡಬಾರ್ದು ಸರ್? ಈಗ ಇವರು ವೈಟ್ ಬೋರ್ಡ್ ಅನಧಿಕೃತ ಅಂತಾರೆ. ಓಕೆ, ವೈಟ್ ಬೋರ್ಡ್ ಅನಧಿಕೃತ ಅನ್ಕೊಂಬಿಡೋಣ. ಈಗ ನಾವು ಗಾಡಿ ತಗೊಂಡ್ರೆ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ. ಒಂದ್ಸತಿ ರೋಡ್ ಟ್ಯಾಕ್ಸ್ ಕಟ್ಟ ಮೇಲೆ ನಾವು ಟೋಲ್ ಗೇಟ್ ಕಟ್ಟಬೇಕು. ಹಂಗಾರೆ 20 ವರ್ಷದಿಂದ ಇವ್ರು ನಡೆಸ್ತಾ ಇರುವಂತ ಟೋಲ್ ಗೇಟ್ ಅದು ಕೂಡ ಮಾಫಿಯಾನೇ ಅಲ್ವಾ? ಡಬಲ್ ಟ್ಯಾಕ್ಸೇಷನ್. ನೀವು ಅಲ್ಲೂ ವಸೂಲಿ ಆಗ್ತೀರಾ? ಇಲ್ಲಿ ಬಿಡಿ. ಈಗ ಅಲ್ಲಿ ನಾವು ಒಂದು ಇನೋವಾ ಗಾಡಿ ತಗೊಂಡ್ರೆ ಅಪ್ ಟು 20% ಇದೆ. 25 ಲಕ್ಷ ರೂಪಾಯಿ ಇನೋವಾ ಗಾಡಿ ಅಂದ್ರೆ ಹೆಚ್ಚು ಕಮ್ಮಿ 6 ಲಕ್ಷ ನಾವು ಟ್ಯಾಕ್ಸ್ ಕಟ್ತೀವಿ. 6 ಲಕ್ಷ ರೂಪಾಯಿ ಒಂದು ಗಾಡಿಗೆ, ಅದು ಜೀವನ ಪರ್ಯಂತ. ಜಾಸ್ತಿ ದಿನ ಓಡಲ್ಲ ಅದು. 12 ವರ್ಷ 13 ವರ್ಷಕ್ಕೆ ಎಲ್ಲ ಹಣ್ಣು ಆಗ್ಬಿಡ್ತವೆ ಅವು ಗಾಡಿಗಳು. 12 ವರ್ಷಕ್ಕೆ 10 ವರ್ಷ ಅನ್ಕೊಳ್ಳೋಣ. 10 ವರ್ಷಕ್ಕೆ 6 ಲಕ್ಷ ನಾವು ಟ್ಯಾಕ್ಸ್ ಕಟ್ಟೋದಾಯ್ತು ಅಂತಂದ್ರೆ ಮತ್ತೆ ಟೋಲ್ ಗೇಟ್ ತಗೊಂತೀರಾ? ಇದೇ ದೇಶದಲ್ಲಿ ಡಬಲ್ ಟ್ಯಾಕ್ಸೇಷನ್ ಯಾಕೆ? ಒಂದೇ ರಸ್ತೆಗೆ ಗಾಡಿ ತಗೊಂಬೇಕಾದ್ರೂ ನೀವು ಟ್ಯಾಕ್ಸ್ ತಗೊಂತೀರಾ, ಟೋಲ್ ಗೇಟು ತಗೊಂತೀರಾ. ನೀವು ಮಾತ್ರ ಮಾಫಿಯಾ ನಡೆಸ್ಬೋದಾ? ನೀವು ಮಾತ್ರ ಡಬಲ್ ಹಾಕ್ಬೋದಾ? ಪ್ಯಾನಲ್ ಸ್ಟಡಿ ರಿಪೋರ್ಟ್ ಹೇಳುತ್ತೆ ಬೇಡ ಅಂತ. ಯಾರು ಪ್ಯಾನಲ್ ಎಲ್ಲ ಇದ್ದವ್ರು? ಯಾರನ್ನ ಸ್ಟಡಿ ಮಾಡಿದ್ರಿ? ಯಾರ್ಯಾರನ್ನ ಕೇಳಿದ್ರಿ ಬೇಕೋ ಬೇಡ ಅಂತ? ನನ್ನಂತೂ ಕೇಳಿಲ್ಲ ಅವರು. ನನ್ನೇ ಕೇಳಿಲ್ಲ ಅಂದ್ಮೇಲೆ ಇವ್ರು ಹಾಕಿರುವಂತ ಅಫಿಡೇವಿಟ್ ಸುಳ್ಳು ಅಫಿಡೇವಿಟ್. ಹೈಕೋರ್ಟ್ ನ ದಿಕ್ ತಪ್ಪಿಸಿದ್ದಾರೆ. ಹೈಕೋರ್ಟ್ ಇದ್ರ ಮೇಲೆ ಸ್ಟ್ರಕ್ಚರ್ ಪಾಸ್ ಮಾಡಬೇಕು. ಕರಿಬೇಕು ಅವ್ನು ಸೆಕ್ರೆಟರಿ, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಕರಿಬೇಕು. ಯಾಕೆ ಇದನ್ನ ಎಲ್ಲಿ ಸ್ಟಡಿ ಮಾಡಿದೆ? ಮಾಧ್ಯಮಗಳಿಗೆ ಈ ಒಂದು ಪ್ಯಾನಲ್ ಡೀಟೇಲ್ಸ್, ಈ ಸ್ಟಡಿ ರಿಪೋರ್ಟ್ ಅನ್ನ ಬಹಿರಂಗಪಡಿಸಬೇಕು. ಇಟ್ ಈಸ್ ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್. ಜನರಿಗೋಸ್ಕರ ಬೈಕ್ ಟ್ಯಾಕ್ಸಿ ಏನು ರಾಮಲಿಂಗ ರೆಡ್ಡಿಗೋಸ್ಕರ ಮಾಡ್ಸಕ್ಕಾಗದ? ಆಟೋ ಮಾಫಿಯಾಗಳಿಗೋಸ್ಕರ ಮಾಡ್ಸಕ್ಕಾಗದ? ಜನರಿಗೋಸ್ಕರ, ಜನರಿಗಾಗಿ ಮಾಡಿರುವಂತ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಈ ಪ್ಯಾನಲ್ ರಿಪೋರ್ಟ್ ಅನ್ನ ಮಾಧ್ಯಮಗಳ ಮುಖಾಂತರ ಬಹಿರಂಗ ಪಡಿಸ್ಬೇಕು ಸರ್ಕಾರ. ಆಮೇಲೆ ಬೇಡ ಅಂದವ್ರು ಯಾರು ಮಾಹಿತಿ ಕೊಡ್ಲಿ. ಬೈಕ್ ಟ್ಯಾಕ್ಸಿ ಯೆಲ್ಲೋ ಬೋರ್ಡ್ ಆದ್ರೂ ಬರ್ಬೇಕಾ ಅಥವಾ ವೈಟ್ ಬೋರ್ಡ್ ಅಲ್ಲಿ ಓಡಬೇಕು ಅಂತ ಅನ್ಸುತ್ತಾ ಸರ್? ಈಗ ನೋಡಿ, ಪ್ರತಿಯೊಂದರಲ್ಲೂ ಕಮರ್ಷಿಯಲೈಸೇಷನ್ ಒಳ್ಳೇದಲ್ಲ ಸರ್. ಯಾಕಂದ್ರೆ ಪ್ರತಿಯೊಂದರಲ್ಲೂ ಈಗ ನೀವು ವಾಣಿಜ್ಯೀಕರಣ ಮಾಡ್ತೀವಿ ಅಂತಾರೆ. ಮತ್ತೆ ವೆಲ್ಫೇರ್ ಸ್ಟೇಟ್ ಅಂತ ಯಾಕೆ ಅನ್ಬೇಕು ಇದನ್ನ? ಈ ವೆಲ್ಫೇರ್ ಸ್ಟೇಟ್ ಅಂತೂ ಕೂಡ ಈಗ ನಮ್ಮ ಸಂವಿಧಾನದಲ್ಲಿ ಒಂದಷ್ಟು ಕಮರ್ಷಿಯಲೈಸ್ ಇದ್ರು ಕೂಡ ಒಂದಷ್ಟು ವೆಲ್ಫೇರ್ ಸ್ಟೇಟ್ ಇದೆ. ಯಾಕೆ ನೋಡಿ, ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಡ್ತೀವಿ. ಯಾಕೆ? ಈಗ ಅದನ್ನು ಹೇಳ್ಬೋದಲ್ಲ, ನೀವು ಕಾಸು ಕೊಟ್ಟು ತಗೊಳ್ಳಿ ಅಂತ. ಅನ್ನ ಅನ್ನೋದನ್ನ ನಾವು ಉಚಿತವಾಗಿ ಕೊಡ್ಬೇಕಾಗತ್ತೆ, ಗಾಳಿ ಅನ್ನೋದನ್ನ ಉಚಿತವಾಗಿ ಕೊಡ್ಬೇಕಾಗತ್ತೆ. ಈಗ ನೆನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಪ್ಲಾನ್ ಇಲ್ಲ ಅಂತಂದ್ರೆ ನೀರು ಮತ್ತೆ ಕರೆಂಟ್ ಅನ್ನ ಕತ್ತರಿಸ್ತೀವಿ ಅಂತ. ಆರ್ಟಿಕಲ್ 21 ಹೇಳುತ್ತೆ, ಯಾವುದೇ ಕಾರಣಕ್ಕೂ ಈ ಒಂದು ಮೂಲ ಸೌಕರ್ಯಗಳನ್ನ ಕತ್ತರಿಸಕ್ಕೆ ಪಾರ್ಲಿಮೆಂಟ್ಗೂ ಪವರ್ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಪವರ್ ಇಲ್ಲ. ನನಗೆ ಗೊತ್ತಿಲ್ಲ ಇದೆಲ್ಲ ಏನ್ ಮಾಫಿಯಾಗಳು ಮಾಡ್ತಾ ಇದ್ದಾರೆ. ಇದೇ ಈ ರೀತಿ ಸುಪ್ರೀಂ ಕೋರ್ಟ್ಗಳಿಗೆ ವಾದ ವಿವಾದವನ್ನ ಆಲಿಸಿ ಆದೇಶ ಮಾಡ್ತಾರೆ. ಬಾಬಾ, ಈಗ ಸರ್ಕಾರದ ಕಡೆಯಿಂದ ಸುಳ್ಳು ಅಫಿಡೇವಿಟ್ಗಳು ಹಾಕೋದು, ಸುಳ್ಳು ಮಾಹಿತಿಗಳನ್ನ ಕೊಡೋದು, ಕೋರ್ಟ್ಗೆ ದಿಕ್ಕನ್ನ ತಪ್ಪಿಸುವಂತ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ, ಸರ್ಕಾರದ ಪರ ವಕೀಲರುಗಳು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಟೂ ವೀಲರ್ ಟ್ಯಾಕ್ಸಿ ಬಗ್ಗೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಒಂದು ಗೈಡ್ಲೈನ್ಸ್ ಮಾಡ್ರಿ.